ಅವಶ್ಯಕತೆನೇ ಇರಲಿಲ್ಲ ಅಂತ. ಯಾವ ಸೆಕ್ಷನ್ನು ಅಂದರೆ ಅದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಬಿಕಾಸ್ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ಯಾವುದೇ ಒತ್ತಡ ಇಲ್ಲ, ಯಾವುದೇ ಬಲವಂತವನ್ನ ಕೂಡ ಮಾಡಿಲ್ಲ. ರೇಣುಕಾಸ್ವಾಮಿಯನ್ನ ಕರ್ಕೊಂಡ್ಬರಲಾಗಿದೆ. ಇಲ್ಲಿ ಕೊಲೆ ಮಾಡುವಂಥ ಉದ್ದೇಶ ಕೂಡ ಇರಲಿಲ್ಲ. ಮತ್ತೊಂದು ಕಡೆ ಕಾಶಿನಾಥಯ್ಯ ಅವರು ರೇಣುಕಾಸ್ವಾಮಿಯ ತಂದೆ, ಅವರ ಒಂದು ಸ್ಟೇಟ್ಮೆಂಟ್ ಮತ್ತು ಬಾರ್ ಕ್ಯಾಶಿಯರ್ ಆಗಿರುವಂಥ ಮಂಜುನಾಥ್ನ ಸ್ಟೇಟ್ಮೆಂಟ್ ಎರಡೂ ಕೂಡ ವ್ಯತ್ಯಾಸ ಇರುವಂಥದ್ದು. ಆ ಇಬ್ಬರ ಹೇಳಿಕೆಯಲ್ಲೂ ಸಾಕಷ್ಟು ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನಪ್ಪಾ ಅಂದ್ರೆ ಆ ಇಬ್ಬರು ಹೇಳಿಕೆಯಲ್ಲೂ ಎಲ್ಲೂ ಕೂಡ ಒತ್ತಡ ಇತ್ತು, ಬಲವಂತವಾಗಿ ಕರ್ಕೊಂಡು ಬರಲಾಗಿದೆ ರೇಣುಕಾಸ್ವಾಮಿಯನ್ನ, ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಕಿಡ್ನಾಪ್ ಕೇಸ್ ಹಾಕುವಂಥದ್ದೇ ಅಲ್ಲ, ಅಂದ್ರೆ ಕಿಡ್ನಾಪ್ ಮಾಡಬೇಕು ಅನ್ನುವಂಥ ಉದ್ದೇಶ ಇರಲಿಲ್ಲ ಅಲ್ಲಿ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಹೀಗಾಗಿ ಇಲ್ಲಿ ಕಿಡ್ನಾಪ್ ಕೇಸ್ ಬರೋದೇ ಇಲ್ಲ ಅಂತ ಸಿ.ವಿ. ನಾಗೇಶ್ ಅವರ ವಾದ. ಮೃತದೇಹವನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಶಿಫ್ಟ್ ಮಾಡಿದ್ರೆ ಇದು ಸಾಕ್ಷ್ಯ ನಾಶ ಆಗೋದಿಲ್ಲ. ಮೃತದೇಹವನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡಿದ್ರೆ ಇದು ಸಾಕ್ಷ್ಯ ನಾಶ ಆಗೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರ ವಾದ. ಮೃತದೇಹವನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಅಂದ್ರೆ ಆತ ಕೊಲೆ ಆಗಿದ್ದಲ್ಲಿ ಪಟ್ಟಣಗೆರೆ ಶೆಡ್ಡು, ಅದು ಸಿಕ್ಕಿದ್ದಲ್ಲಿ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಇರುವಂತ ಕಾಲುವೆ ಹತ್ರ. ಸೊ ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬರಲಾಗಿದೆಯಲ್ಲ, ಅಂದ್ರೆ ತೆಗೆದುಕೊಂಡು ಬರಲಾಗಿದೆಯಲ್ಲ, ಸಾಕ್ಷ್ಯ ನಾಶ ಸೆಕ್ಷನ್ ಅನ್ನ ಹಾಕಲಾಗಿದೆಯಲ್ಲ. ಸೊ ಅದ್ರ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ. ಸಾಕ್ಷ್ಯ ನಾಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ 201 ಅದು ಸಾಕ್ಷ್ಯ ನಾಶದ ಬಗ್ಗೆ, ಅದನ್ನು ಕೂಡ ಉಲ್ಲೇಖ ಮಾಡ್ತಾ ಹೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಇಲ್ಲಿ ಸಾಕ್ಷ್ಯ ನಾಶನೂ ಕೂಡ ಆಗೋದಿಲ್ಲ. ಒಂದು ಮೃತದೇಹವನ್ನ ಮತ್ತೊಂದು ಕಡೆ ತೆಗೆದುಕೊಂಡು ಹೋದ್ರೆ ಅದು ಸಾಕ್ಷ್ಯ ನಾಶ ಆಗೋದಿಲ್ಲ ಅಂತ ವಾದವನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಮೃತದೇಹವನ್ನ ಸುಟ್ಟಿದ್ರೆ ಅದು ಸಾಕ್ಷ್ಯ ನಾಶ ಆಗ್ತಾ ಇತ್ತು ಅಂತ ಇವ್ರ ವಾದ. ಒಂದು ವೇಳೆ ಆ ಮೃತದೇಹವನ್ನ ಕೊಲೆ ಮಾಡಿದ ಬಳಿಕ ಆ ಸಾವನ್ನಪ್ಪಿದನಲ್ಲ ಆ ವ್ಯಕ್ತಿಯ ಮೃತದೇಹವನ್ನ ಸುಟ್ಟಿದ್ದಿದ್ರೆ ಅದು ಸಾಕ್ಷ್ಯ ನಾಶ ಆಗ್ತಾ ಇತ್ತು. ಈ ಮೃತದೇಹವನ್ನ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡಲಾಗಿದೆ, ಇದು ಸಾಕ್ಷ್ಯ ನಾಶ ಅಡಿಯಲ್ಲಿ ಬರೋದಿಲ್ಲ ಅನ್ನುವಂಥದ್ದನ್ನ ಸಿ.ವಿ. ನಾಗೇಶ್ ಹೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಆ ಶವವನ್ನ ಸಾಗಿಸಿದಂಥವ್ರಿಗೆ ಈಗ ಆಲ್ರೆಡಿ ಜಾಮೀನು ಸಿಕ್ಕಿದೆ, ರೆಗ್ಯುಲರ್ ಜಾಮೀನು ಸಿಕ್ಕಿರುವಂಥದ್ದು. ಫಸ್ಟೇ ಅವರಿಗೆ ಜಾಮೀನು ಸಿಕ್ಕಿದ್ದು 15, 16, 17. ಆರೋಪಿ ನಂಬರ್ 15, 16, 17 ಈ 3 ಜನಕ್ಕೇ ಫಸ್ಟು ಸಿಕ್ಕಿದ್ದು ಈ ಪ್ರಕರಣದಲ್ಲಿ ಜಾಮೀನು. ಬಿಕಾಸ್ ಅವ್ರಿಗೆ ಏನಾಗಿದೆ ತಳಬುಡ ಗೊತ್ತಿರಲಿಲ್ಲ. ಅವ್ರಿಗೊಂದು ಜವಾಬ್ದಾರಿ ಕೊಡ್ಲಾಯ್ತು, ನೋಡಪ್ಪ ನಿಮ್ಗೆ ಇಷ್ಟಿಷ್ಟು ಕೊಡ್ತೀವಿ ದುಡ್ಡನ್ನ, ಈ ಮೃತದೇಹವನ್ನು ಇಲ್ಲಿಗೆ ಎಸ್ದು ಬರಬೇಕು ಅಂತ ಜವಾಬ್ದಾರಿಯನ್ನು ಕೊಡ್ಲಾಯ್ತು. ಅದಾದಮೇಲೆ ಹೋಗಿ ಶವವನ್ನು ಎಸ್ದು ಬಂದರು. ನಿಖಿಲ್, ಕೇಶವಮೂರ್ತಿ ಇವ್ರನ್ನೆಲ್ಲ ಸೇರಿಕೊಂಡು ಶವ ಎಸ್ದು ಬಂದರು. ಸೊ ಹೀಗಾಗಿನೇ ಅವರಿಗೆ ಫಸ್ಟು ಜಾಮೀನು ಸಿಕ್ಕಿದ್ದು. ಬಿಕಾಸ್ ಅವರ ಪಾತ್ರ ಇರಲಿಲ್ಲ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ, ಅವನು ಯಾರು ಅನ್ನುವಂಥದ್ದು ಕೂಡ ಗೊತ್ತಿರಲಿಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್ ವಾದವನ್ನ ಮಾಡ್ತಾ. ಇವೆಲ್ಲ ಬೇಲಬಲ್ ಅಫೆನ್ಸ್, ಇದೆಲ್ಲವೂ ಬೇಲಬಲ್ ಅಫೆನ್ಸ್. ಇಲ್ಲಿ ಎಲ್ಲೂ ಕೂಡ ಸಾಕ್ಷ್ಯ ನಾಶವನ್ನ ಕೂಡ ಮಾಡಿಲ್ಲ. ಮೃತದೇಹವನ್ನ ಸುಟ್ಟಿದ್ದಿದ್ರೆ ಅದು ಸಾಕ್ಷ್ಯ ನಾಶ ಆಗ್ತಾ ಇತ್ತು. ಆದ್ರೆ ಇವರು ಒಂದು ಕಡೆಯಿಂದ ಮತ್ತೊಂದು ಕಡೆ ಮೃತದೇಹವನ್ನ ಶಿಫ್ಟ್ ಮಾಡಿದ್ದಾರೆ ಅಷ್ಟೇ. ಇವೆಲ್ಲ ಬೇಲಬಲ್ ಅಫೆನ್ಸ್ ಬಿಡಿ ಅಂತ ಜಡ್ಜ್ ಹೇಳ್ತಾ ಇದ್ದಾರೆ. ಬೇಲಬಲ್ ಅಫೆನ್ಸ್ ಅಂತ. ಹೌದು ಮೈಲಾಡ್, ನಾನು 302ಗೆ ಹೋಗ್ತೀನಿ ಅಂತ ಈಗ ಹೋಗ್ತಾ ಇದ್ದಾರೆ. 302ಗೆ ಫಸ್ಟ್ ವಾದ ಮಾಡಿದ್ದು ಸಿ.ವಿ. ನಾಗೇಶ್ ಅವರು 2 ಸೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದು ಪ್ರಮುಖವಾಗಿ 2 ಸೆಕ್ಷನ್ಗಳ ಬಗ್ಗೆ ವಾದವನ್ನ ಮಾಡಿದ್ದು ಇವತ್ತು ಸಿ.ವಿ. ನಾಗೇಶ್. ಒಂದು ಕಿಡ್ನಾಪ್ ಪ್ರಕರಣ ಸೆಕ್ಷನ್ 201, ಮತ್ತು ಒಂದು ಕಡೆ ಸಾಕ್ಷ್ಯನಾಶ ಸೆಕ್ಷನ್ 201, ಕಿಡ್ನಾಪ್ ಪ್ರಕರಣ ಸೆಕ್ಷನ್ 355 ಅದ್ರ ಬಗ್ಗೆ ವಾದವನ್ನ ಮಾಡಿದ್ರು. ಅದೆಲ್ಲವೂ ಬೇಲಬಲ್ ಅಫೆನ್ಸ್ ಬಿಡಿ ಅಂತ ಹೇಳಿದ್ರು ಜಡ್ಜ್. ಸೊ ಹೀಗಾಗಿ ಈಗ ನಾನು 302ಗೆ ಬರ್ತೀನಿ ಅಂತ ಹೇಳಿದ್ರು ಸಿ.ವಿ. ನಾಗೇಶ್. 302 ಕೊಲೆ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ 2 ಕೊಂಬೆಗಳನ್ನು ಸೀಸ್ ಮಾಡಿದ್ದಾರೆ. 2 ಕೊಂಬೆಗಳನ್ನು ಸೀಸ್ ಮಾಡಲಾಗಿದೆ. ಮಹಜರು ಪ್ರಕ್ರಿಯೆಯ ಸಂದರ್ಭದಲ್ಲಿ
ನಮ್ಮ ಕಡೆ ದನ ಎಮ್ಮೆ ಓಡಿಸೋಕೆ ಇರ್ತಾವಲ್ವಾ ಅವು ಅಂತ ಹೇಳ್ತಾರೆ. ಆ ಕೊಂಬೆಗಳನ್ನ ದನ ಎಮ್ಮೆ ಎಲ್ಲ ಓಡ್ಸೋಕೆ ಯೂಸ್ ಮಾಡ್ತೀವಲ್ಲ, ಆ ಕೊಂಬೆಗಳು ಅಂದರೆ ಇವು ಸಿಕ್ಕಿದ್ವಲ್ಲ ಕೆಲವೊಂದು ಮರದ ಪೀಸ್ಗಳು, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಸಾಕ್ಷಿಗಳನ್ನ ಬಹಳ ಅಚ್ಚುಕಟ್ಟಾಗಿ ಕ್ರಿಯೇಟ್ ಮಾಡಿದ್ದಾರೆ ಪೊಲೀಸರು. ಸಾಕ್ಷಿಗಳನ್ನ ಬಹಳ ಅಚ್ಚುಕಟ್ಟಾಗಿ ಕ್ರಿಯೇಟ್ ಮಾಡಲಾಗಿದೆ. ನಮ್ಮ ಕಡೆ ಬಾಸುಂಡೆ ಬರೋಕ್ ಹೊಡಿತಾರಲ್ಲ ಅಂತಹ ಕೊಂಬೆಗಳು ಅವು. ಬಾಸುಂಡೆ ಬರೋಕ್ಕೆಲ್ಲ ಹೊಡಿತಾರಲ್ಲ, ಎಮ್ಮೆ ಹಸುಗೆಲ್ಲ ದನಕ್ಕೆಲ್ಲ ಹೊಡಿತಾರಲ್ಲ, ಆ ಥರದ ಕೊಂಬೆಗಳು ಅದು. ಕೊಲೆ ಮಾಡಲಿಕ್ಕೆ ಬಳಸುವಂಥದ್ದೇನಲ್ಲ. 12/6/24 ಘಟನಾ ಸ್ಥಳಕ್ಕೆ ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಜೂನ್ 12ನೇ ತಾರೀಕು. ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದು 8ನೇ ತಾರೀಕು. ಆತನ ಮೃತದೇಹ ಸಿಕ್ಕಿದ್ದು 9ನೇ ತಾರೀಕು. ದರ್ಶನ್ನನ್ನ ಅರೆಸ್ಟ್ ಮಾಡಿದ್ದು 11ನೇ ತಾರೀಕು. 12ನೇ ತಾರೀಕು ಘಟನೆಯ ಸ್ಥಳಕ್ಕೆ ಆರೋಪಿಗಳನ್ನ ಕರ್ಕೊಂಡು ಹೋಗಲಾಗುತ್ತೆ. ಅಂದು ಅಲ್ಲಿ ವೆಪನ್ಗಳನ್ನ ಪೊಲೀಸರು ವಶಕ್ಕೆ ಪಡಿತಾರೆ. ಇವ್ರು ಪಡೆಯೋದು ಯಾವಾಗ? 12ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ.